ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಾನು ಹೇಳ್ತಾ ಇದ್ದೀನಿ ಕೆ ಎ ಕಡೆಯಿಂದ ಬರುವಂಥ ಕೆಲವೊಂದಿಷ್ಟು ಕೆ ಸಿ ಟಿ ಅಪ್ಡೇಟ್ಸ್ಗಳಾಗಿರ್ಬೋದು, ಮತ್ತು ಕೆ ಎ ಬಿಟ್ಟು ಹೊರತುಪಡಿಸಿ ಕೆಲವೊಂದಿಷ್ಟು ಕೆ ಸಿ ಟಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ಗಳು ಕೂಡ ನಮ್ಮ ಚಾನಲಲ್ಲಿ ದೊರೆತದೆ. ಡೈಲಿ ಕೂಡ ಹೇಳ್ತಾನೆ ಇರ್ತದೆ. ಬಟ್ ನಿನ್ನೆ ಯಾವುದೇ ಥರನಾಗಿ ಅಪ್ಡೇಟ್ ಇರಲೋ ಕಾರಣ ಇವತ್ತು ಹೇಳ್ತಾ ಇದ್ದೀನಿ. ಸರಿ, ನೋಡಿ, ಇವತ್ತೇನಪ್ಪ ಆಗಿದೆ ಅಂತಂದರೆ ನಿಮಗೆ ಗೊತ್ತಿರಬೇಕು. ಮೊದಲು ಏನಿದೆ ಅಂತಂದ್ರೆ ಇಲ್ಲಿ ಮೊದಲು ಒಂದು ಅಪ್ಡೇಟ್ ಬಂದೈತೆ. UGCET 2025 ಕೃಷಿ ಪ್ರಾಯೋಗಿಕ ಪರೀಕ್ಷೆ ಅಭ್ಯರ್ಥಿಗಳಿಗೆ ಪ್ರಮುಖ ಅಪ್ಡೇಟ್ ಅಂತ ಬಂದದ. ಇದರಲ್ಲಿ ಏನಿದೆ ಅಂತಂದರೆ ಇಷ್ಟೆಲ್ಲ ಬಂದುಬಿಟ್ಟು ಅಗ್ರಿಕಲ್ಚರ್ ಅವರ ಕಡೆಯಿಂದ, ಅಂದರೆ ಅವರ ಒಂದು ಯೂನಿವರ್ಸಿಟಿ ಕಡೆಯಿಂದ, ಕೃಷಿ ವಿಶ್ವವಿದ್ಯಾಲಯ ಕಡೆಯಿಂದ, ಬೆಂಗಳೂರು ಇವ್ರ ಕಡೆ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಓದೋ ಬದಲು ಸಿಂಪ್ಲಿ ಅರ್ಥ ಮಾಡಿಸ್ಬಿಟ್ಟಿದೆ. ನೋಡಿ, ನಿಮಗೆ ಕೆಲವೊಂದಿಷ್ಟು ಅಗ್ರಿ ಕ್ವಾಟ ಅಂತದ್ದು, ಅಗ್ರಿ ಕ್ವಾಟಕ್ಕೆ ಕೆಲವೊಂದಿಷ್ಟು ಹುಡುಗರು ಕ್ಲೇಮ್ ಮಾಡೋಕ್ಕೆ, ಎಕ್ಸಾಮ್ನ ಬರೆಯೋಕ್ಕೆ ಒಂದು ಎಲ್ಲರೂ ಕೂಡ KCET ಆತುರತೆ ಇರ್ತಾರೆ. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಅನ್ಎಲಿಜಿಬಲ್ ಅಂತಂದರೆ ಎಲಿಜಿಬಲ್ ಕೊಟ್ಟಿರಲ್ಲ, ಆ ಒಂದು ಲಿಸ್ಟ್ ಕೂಡ ಬಿಟ್ಟಿರ್ತಾರೆ. ಆ ಒಂದು ಲಿಸ್ಟ್ಗೆ ಸಂಬಂಧಪಟ್ಟಾಗ ಕೆಲವೊಂದಿಷ್ಟು ಹುಡುಗರು ಕೆ ಇದ್ದವರಿಗೆ ರಿಕ್ವೆಸ್ಟ್ ಮಾಡಿ, ಅಥವಾ ಕೆ ಇದ್ದವರು ಇಲ್ಲ ನೀವು ಇನ್ ಕೇಸ್ ಎಲಿಜಿಬಲ್ ಆಗಬೇಕಂತಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು, ಎಲ್ಲನೂ ಕೂಡ ಎಸ್ ಆಗಬೇಕು. ಸೊ ಹಂಗಾದರೆ ಮಾತ್ರ ನೀವು ಈಗ ಅಗ್ರಿಕಲ್ಚರ್ ನೀವು ಎಕ್ಸಾಮ್ ಬರಿಬೋದು. ಆ ಒಂದು ಕ್ವಾಟಕ್ಕೆ ನೀವೇನು ಮಾಡ್ಬೋದು ಅಂತಂದರೆ ಎಲಿಜಿಬಲ್ ಆಗ್ಬೋದು ಅಂತ ಉದ್ದೇಶ ಇಟ್ಕೊಂಡು ಅವರು ನಿಮಗೆ ಕೊಟ್ಟಿದ್ರು. ಗೊತ್ತಿರುವಾಗೆ ಡೇಟು ಕೂಡ ನಿಮಗೆ ಗೊತ್ತಿದೆ, ಇಲ್ಲಿ ಕಾಣಿಸ್ತಿದೆ. 29/4/2025 ಕೂಡ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಕಾಲಾವಧಿ ನೀಡಲಾಗಿತ್ತು. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋಕ್ಕೆ. ಓಕೆ, ಬಟ್ ಇವಾಗ ಏನಪ್ಪ ಆಗಿದೆ ಅಂತಂದರೆ ಇವಾಗ ಆ ಒಂದು ಡೇಟ್, ಓಕೆ, ಆ ಒಂದು ಡೇಟ್ ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿರೋ ಕಾರಣ ಮತ್ತೆ ಸ್ವಲ್ಪ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಸಿಂಪ್ಲಿಯಾಗಿ ಅರ್ಥ 5/5/2025 ಸಂಜೆ 4 ಗಂಟೆವರೆಗೂ ಕೂಡ ನಿಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹೋಗ್ಬಿಟ್ಟು ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕಿಲ್ಲ ಹೋಗಿ ಮಾಡಿಸ್ಕೋಬೋದು. ಓಕೆ, ಅಂದರೆ ಕಚೇರಿ ವರ್ಕಿಂಗ್ ಡೇಸ್ ಅಂತ ಹೆಂಗೆ ಕರಿತೀವಿ ನಾವು, ಅಂತಂದರೆ ಆಫೀಸ್ ಅವರ್ಸ್ ಆನ್ ವರ್ಕಿಂಗ್ ಡೇಸ್, ಆ ಒಂದು ಟೈಮಿಗೆ ಹೋಗಿಬಿಟ್ಟು ಇನ್ನೂ 3 ಡೇಸ್ ಟೈಮ್ ಅದ. ಸೊ ಹಂಗಾಗಿ ನಾಳೆ ಒಂದಿನ ನಿಮ್ಗೆ ಸಿಗುತ್ತೆ. ಸೊ ಬೆಟರ್ ನಾಳೆನೇ ಆದಷ್ಟು ಯಾರೆಲ್ಲ ಈಗ ಅಗ್ರಿ ಕ್ವಾಟಕ್ಕೆ ಎಲಿಜಿಬಲ್ ಆಗಬೇಕಂತಂದರೆ ನಾಳೆ ಟೈಮ್ ಇರ್ತದೆ, ಹೋಗಿ ಮಾಡ್ಕೊರಿ. ಆ್ಯಂಡ್ ಅದ್ರ ತಕ್ಕಂಗೆ KCET ರಿಸಲ್ಟ್ ಕೂಡ ಕೇಳ್ತಿದ್ರಿ. ಈ ಒಂದು ಅಪ್ಡೇಟ್ ಮುಗಿತು ಇಷ್ಟೇ. ಆ್ಯಂಡ್ 2ನೇ ಅಪ್ಡೇಟ್ ಬಂದ್ಬಿಟ್ಟು ನೋಡಿ, ಈಗ ಎಕ್ಸಾಮು ಮುಗಿಬೇಕಾಗ್ತದೆ. ಆ್ಯಂಡ್ ಇದ್ರದ್ದು ಕೂಡ ಒಂದು ಮಾರ್ಕ್ಸ್ ಬರಬೇಕು, ಎಲ್ಲನೂ ಕೂಡ ಆಗಿಬಿಟ್ಟು. ಆ್ಯಂಡ್ ನೀಟ್ದು ಕೂಡ ಎಕ್ಸಾಮ್ ಆದ ತಕ್ಷಣ ಅದು ಕೂಡ ರಿಸಲ್ಟ್ ಬರಬೇಕು. ಓಕೆ, KCET ರಿಸಲ್ಟ್ ಏನೋ ಕಾಮನ್ ನಾವು ಅಂದ್ಕೊಂಡಿರೋವಾಗೆ May 19 to 25ವರೆಗೂ ಕೂಡ ನಿಮ್ಮ ರಿಸಲ್ಟ್ ಬರೋ ಸಾಧ್ಯತೆ 2ರಲ್ಲಿ. ಓಕೆ, ಅಷ್ಟರಲ್ಲಿ ಬರ್ತದೆ. ಬಟ್ ಕೌನ್ಸ್ಲಿಂಗ್ ಲೇಟ್ ಆಗುತ್ತೆ. ಓಕೆ, ಕೌನ್ಸ್ಲಿಂಗ್ ಬಂದುಬಿಟ್ಟು ನಿಮಗೆ KCET ನೀಟ್ ಎರಡು ಕೂಡ ಕಂಬೈಂಡಾಗಿ ನೀಡೋ ಕಾರಣ ನೀಟ್ ರಿಸಲ್ಟ್ ಬರಬೇಕು. ಅವಾಗ ಎರಡು ಕೂಡ ಕಂಬೈಂಡಾಗಿ ಕೌನ್ಸ್ಲಿಂಗ್ ನಡೀತದೆ. ಓಕೆ, ಸರಿ, ಮತ್ತೇನಾದರೂ ಅಪ್ಡೇಟ್ ಬಂದರೆ ಹೇಳ್ತಿರ್ತೀನಿ. ಸೊ ಹಂಗಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೆಕ್ಸ್ಟ್ ಡೇ. ಬಾಯ್.